ಗುದ್ಲಿ ಪೂಜೆ ಕಾರ್ಯಕ್ರಮದ ವೇದಿಕೆ ಘನ ಸರ್ಕಾರದ ಕಂದಾಯ ಸಚಿವರು ನಮ್ಮ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಅನ್ಸುತ್ತೆ ಕಾಂಗ್ರೆಸ್ ಭವನದ್ದು ಮೊದಲನೇದು ಬೇಲೂರಲ್ಲಾಯಿತು, ಎರಡನೇದು ನಮ್ಮ ಚಂದ್ರಪಟ್ಟಣದಲ್ಲಾಯಿತು. ಒಂದು ಹೆಮ್ಮೆ ತರುವಂತಹ ವಿಷಯ ಅದು. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಅವರ ನೇತೃತ್ವದಲ್ಲಿ ಮಾಡ್ತಿರೋದು ಅತ್ಯಂತ ಸಂತೋಷವಂತ ವಿಷಯ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 2020-2021 ಮೊದಲನೆಯ ಜಯ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಇಡೀ ಮಾನ್ಯ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಬಯಸ್ತೀನಿ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಬಲಿಷ್ಠವಾಗಿ ಕಾಂಗ್ರೆಸ್ ಎಲ್ಲಾದ್ರೂ ಇದೆ ಅಂತ ಹೇಳಿದ್ರೆ ಅದು ಪ್ರಪ್ರಥಮವಾಗಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ತಾತ ಶ್ರೀಕಂಠ ತಾತ ರಾಗ ಅವರ ಕಾಲದಿಂದನೂ ಅಷ್ಟೇ ಎಲ್ಲ ವಿಧಾನಸಭಾ ಕ್ಷೇತ್ರಗೊಳಿಸ್ಕೊಂಡ್ರೆ ಅತ್ಯಂತ ಬಲಿಷ್ಠವಾಗಿ ನಮ್ಮ ಪಕ್ಷ ಇವತ್ತು ಇಲ್ಲಿ ನೆಲೆಯೂರಿದೆ. ಅದನ್ನ ಸಂಘಟನೆ ಮಾಡುವಂತ ಜವಾಬ್ದಾರಿ ನಮ್ಮೆಲ್ಲ ಜವಾಬ್ದಾರಿ ಆಗಿರ್ತದೆ. ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಗೋಪಾಲನವರು ನಾವೆಲ್ಲ ಹತ್ತತ್ರ ಬಂದು ಚುನಾವಣೆಯಲ್ಲಿ ಸೋತ್ವಿ. ಅದು ನಮ್ಮ ಯಾವ್ಯಾವ ತಪ್ಪದಲ್ಲಿ ಅನ್ನೋದನ್ನ ನಾವು ಮನವರಿಕೆ ಮಾಡ್ತೀವಿ. ಈ ಬಾರಿ ಅದು ಯಾವುದೂ ಆಗಲ್ಲ. ಮುಂದಿನ ಈ 2028 ಮೊದಲೇ ಜಯ ಯಾವುದಾದ್ರೂ ಇಡೀ ರಾಜ್ಯಕ್ಕೆ ಸಿಗ್ತದೆ ಅಂತ ಹೇಳಿದ್ರೆ ಅದು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ. ಅದಕ್ಕೆ ನಾವೆಲ್ಲ ಪಣತೊಟ್ಟಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಿರ್ಬೋದು, ಈಗ ಫ್ಯಾಕ್ಟರಿ ಚುನಾವಣೆ ಬರ್ತದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತದೆ. ಇದಕ್ಕೆಲ್ಲ ಸನ್ನದ್ಧರಾಗುವಂತ ಕೆಲಸವನ್ನ ನಾವು ಮಾಡಬೇಕು. ನಾವು ವೇದಿಕೆ ಎಲ್ಲ ನಾಯಕರು ನಿಮ್ ಜೊತೆಗಿದ್ವಿ, ನಾವೆಲ್ಲ ಒಂದಾಗಿದ್ವಿ. ಅದರಲ್ಲಿ ಯಾವುದೇ ರೀತಿಯ ನಿಮ್ಗೆ ಸಮಸ್ಯೆ ಅನುಮಾನ ಬೇಡ. ನಿಮ್ ಹಿಂದೆ ನಾವು ಕಾರ್ಯಕರ್ತರು ಹಿಂದೆ ನಾವು ಪ್ರಾಮಾಣಿಕವಾಗಿ ದುಡಿಯುವಂತ ಕೆಲಸವನ್ನ ನಾವು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಅತ್ಯುತ್ತಮವಾದಂತಹ ಆಡಳಿತನ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಕೊಡ್ತಾ ಇದ್ದಾರೆ. ಜೊತೆಗೆ ಯಾಕಂತ ಹೇಳಿದ್ರೆ 5 ನಮ್ಗೆ ಕೆಲಸ ಯಾವ್ದಾಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಆದ್ರೆ ನಾವು 5 ಗ್ಯಾರಂಟಿ ಕೊಡ್ತಿದೀವ ಇಲ್ವಾ ಅದನ್ನ ನಾವು ಕಾರ್ಯಕರ್ತರುಗಳು ನಮ್ಮ ಜವಾಬ್ದಾರಿ ಏನಂತ ಹೇಳಿದ್ರೆ ಅದನ್ನ ಮನವರಿಕೆ ಮಾಡುವಂತ ಕೆಲಸವನ್ನ, ಮತದಾರರಲ್ಲಿ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು. ಸುಮಾರು 56,000 ಕೋಟಿ ಅಷ್ಟು ಹಣವನ್ನ ನಾವು 5 ಗ್ಯಾರಂಟಿಗಳು ಕೊಡ್ತಿದೀವಿ. ಏನ್ ಮಾಡಿದ್ದಾರೆ, ಎತ್ ಮಾಡಿದ್ದಾರೆ ಅಂತ ವಿರೋಧ ಪಕ್ಷದವ್ರು ಸಾವ ಕೇಳ್ಬೋದು. ರೋಡ್ ಹಾಕ್ಸಿದಿರಿ, ನೀವು ಎಂಪಿ ಗೆಲ್ಸಿದಿರಿ, ಏನ್ ಮಾಡಿದಿರಿ ಅಂತ ಕೇಳ್ಬೋದು. ಆದ್ರೆ ನಮಗೆ ಅದು ಬಡವರ ಪರ, ದೀನದಲಿತರ ಪರ, ಹಿಂದುಳಿದವರ ಪರ ಏನು ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ. ಅದು ನಮ್ಮ ಮುಂದಿನ ಚುನಾವಣಾ ಅಸ್ತ್ರ. ಹಾಗಾಗಿ ಇದನ್ನ ಅತ್ಯಂತ ವ್ಯಾಪಕವಾಗಿ ಪ್ರಚಾರ ಮಾಡುವಂತ ಕೆಲಸ ನಮ್ಮ ಕಾರ್ಯಕರ್ತರ ಬಂಧುಗಳದಾಗಿರ್ತದೆ. ಜೊತೆಗೆ ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ 2 ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅಂತಹ ಮಂಜಣ್ಣ ಅವರು, ರಾಮಚಂದ್ರಣ್ಣ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸವನ್ನ ಮಾಡ್ತಿದ್ದಾರೆ. PCC ಸದಸ್ಯರುಗಳಾಗಿರ್ಬೋದು, ನಮ್ಮ ಗೋಪಾಲಣ್ಣ ಅವರ ನೇತೃತ್ವದಲ್ಲಿ ಅತ್ಯಂತ ಬಲಿಷ್ಠವಾದಂತಹ ಒಂದು ಗುಡ ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಇದೇ ರೀತಿ ಮುಂದೋಗೋದ ಕೆಲಸವನ್ನ ಮಾಡ್ಲಿ. ನಾನು ಮತ್ತೆ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದ ಮೇಲೆ ನಮ್ಮ ಜಿಲ್ಲೆಗೆ ಒಂದು ಒತ್ತುವಾದಂತಹ ಹುರುಪು ಬಂದಿದೆ. ಕಂದಾಯ ಇಲಾಖೆಲಾಗಿರ್ಬೋದು, ಜಿಲ್ಲೆಯ ಇಡೀ ಆಡಳಿತ ವರ್ಗನೆ ಒಂದು ಚುರುಕು ಮೂಡಿಸುವಂತ ಕೆಲಸವನ್ನ ಮಾಡಿ ಒಂದು ಅಭಿವೃದ್ಧಿ ಪಥದತ್ತ ತಗೊಂಡೋಗೋ ಕೆಲಸ ಮಾಡ್ತಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗುವಂತ ಕೆಲಸವನ್ನ ನಾವೆಲ್ಲ ಮಾಡೋಣ. ನಮ್ದು ಒಂದೇ ಗುರಿ, ಚನ್ನರಾಯಪಟ್ಟಣದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವಂತ ಕೆಲಸವನ್ನ ನಾವು ಮಾಡಬೇಕು. ಅದು ಯಾವುದೇ ಚುನಾವಣೆಗಳಾಗಿರ್ಲಿ. ನಾವು ನಮ್ಮ ತಾಯಿ ಯಾರು, ನಮ್ಗೆ ನಮ್ಮ ಕುಟುಂಬ, ನಮ್ಗೆ ಜನ್ಮ ಕೊಟ್ಟ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವನ ನಾವು ಯಾವ ಪಕ್ಷದಲ್ಲಿ ಇದೀವಿ ಆ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೌರವ ಕೊಡುವಂತ ಕೆಲಸವನ್ನ ಮಾಡಬೇಕು. ಯಾವುದೇ ರೀತಿಯ ಏನು ವೈಮನಸ್ಸಿಟ್ಕೊಳ್ದೆ ನಾವೆಲ್ಲ ಸಾಗೋಣ. ನಮ್ಮ ಮುಂದಿನ ದಿನದ ನಮ್ಮ ಗುರಿ ಅದೊಂದೇ, ಕಾಂಗ್ರೆಸ್ ಪಕ್ಷದ ಜಯ. ಅದಕ್ಕೆ ನಾವೆಲ್ಲ ಶ್ರಮ ಪಡುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತಾ ಇವತ್ತು ಅತ್ಯಂತ